ರಾವಣ ಯುದ್ಧದಲ್ಲಿ ಸೋತ್ ಇನ್ನೇನ್ ಸಾಯ್ತೀನಿ ಅಂದಾಗ ರಾಮನ್ಗೆ ಹೇಳ್ತಾನಂತೆ, ರಾಮ ನನ್ಗೆ ಇವತ್ತು ಒಂದು ಅರ್ಥ ಆಯ್ತು ಅಂತ. ಅದಕ್ಕೆ ರಾಮ ಕೇಳ್ತಾನಂತೆ, ಏನ್ ಅರ್ಥ ಆಯ್ತು ಅಂತ. ರಾವಣ ಹೇಳ್ತಾನಂತೆ, ಬುದ್ಧಿಯಲ್ಲಿ ನಾನ್ ನಿನ್ಕಿಂತ ಬುದ್ಧಿಶಾಲಿ, ತಾಕತ್ತು ಶರೀರ ಅಂತ ಬಂದ್ರೆ ನಾನ್ ನಿನ್ಕಿನ ತಾಕತ್ತು ತುಂಬಾ ಬಲಶಾಲಿ ಇದ್ದೀನಿ, ತಲೆ ಅಂತ ಬಂದ್ರೆ ನಿನ್ಕಿನ ನನ್ಗೆ 10 ತಲೆಗಳಿದೆ, ಅಷ್ಟೇ ಅಲ್ಲ ಬಂಗಾರದ ಲಂಕ ಇದೆ. ಆದ್ರೂ ನಾನು ಯುದ್ಧದಲ್ಲಿ ಯಾಕೆ ಸೋತೆ ಗೊತ್ತಾ ನಿನ್ ಜೊತೆ ಅಂತ ಕೇಳ್ತಾನಂತೆ. ಅದಕ್ಕೆ ರಾಮ ನಕ್ಕೊಂಡ್ ಕೇಳ್ತಾನಂತೆ, ಯಾಕೆ ಸೋತೆ ಅಂತ. ಅದಕ್ಕೆ ರಾವಣ ಹೇಳ್ತಾನಂತೆ, ನೋಡು, ಯುದ್ಧ ಮಾಡುವಾಗ ನನ್ ಜೊತೆ ನನ್ನ ತಮ್ಮ ವಿಭೂಷಣ ಇರ್ಲಿಲ್ಲ, ಆದ್ರೆ ನಿನ್ನ ತಮ್ಮ ಲಕ್ಷ್ಮಣ ನಿನ್ನ ಹೆಗಲಿಗೆ ಹೆಗಲ್ ಕೊಟ್ಟು ಜೊತೆಲಿದ್ದ, ಅದಕ್ಕೆ ನಾನು ಯುದ್ಧದಲ್ಲಿ ಸೋತೆ ಅಂತ. ಸೊ ಇದನ್ನ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಇತಿಹಾಸನೇ ಹೇಳುತ್ತೆ ಇಬ್ರು ಅಣ್ಣ ತಮ್ಮಂದಿರು ಸೇರಿದ್ರೆ ಅವ್ರನ್ನ ತಡೆಯೋದಕ್ಕೆ ಆಗಲ್ಲ ಅಂತ. ಇತಿಹಾಸನೇ ಹೇಳುತ್ತೆ ಅಣ್ಣ ತಮ್ಮ ಇಬ್ರು ಒಟ್ಟಿಗೆ ಇದ್ರೆ ಯಾರನ್ನು ಅವ್ರನ್ನ ಟಚ್ ಮಾಡಕ್ಕೂ ಸಹ ಆಗಲ್ಲ ಅಂತ. ಮಗ, ನಾನು ಹೇಳ್ತೀನಿ ಕೇಳು, ನಿಮ್ಮ ಅಣ್ಣ ತಮ್ಮಂದಿರ ಜೊತೆ ನೀವು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ